ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ವೀರಶೈವ ಧರ್ಮದ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಈ ಎಲ್ಲ ಹೆಸರುಗಳಿಂದ ಕರೆತಿರತಕ್ಕಂಥ ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಕೇಳೋಣ, ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ಭಾರತದ ಧರ್ಮ, ಭಾರತದ ಸನಾತನ ಧರ್ಮ. ಭಾರತದ ಸನಾತನ ಧರ್ಮ ಅಂತಂದರೆ ಶೈವ ಧರ್ಮ, ವೈದಿಕ ಧರ್ಮ ಅಲ್ಲ. ವೈದಿಕ ಧರ್ಮ ಬಂದಿದ್ದು, ವೈದಿಕ ಆರ್ಯರು ಬಂದಿದ್ದು ನಂತರದ ಕಾಲದಲ್ಲಿ. ಮೊದಲು ಇಲ್ಲಿ ಶೈವ ಧರ್ಮ ಇತ್ತು, ನಂತರ ಆರ್ಯರು ಬಂದರು, ಇವರೊಡನೆ ಸೇರಿದರು. ಸೇರಿದ ಮೇಲೆ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಕಷ್ಟವಾಯಿತು. ಬಹಳ ದಿನಗಳ ಕಾಲ ಇಂಥ ಸೆಣಸಾಟ ನಡೆಯಿತು, ಪರ ವಿರೋಧಗಳು ನಡೆದವು. ನಂತರ ಹಾಗೂ ಹೀಗೂ ಒಟ್ಟಾರೆಯಾಗಿ ಇಬ್ಬರ ಸಂಸ್ಕೃತಿಗಳು ಬೆರೆತು ಪರಸ್ಪರ ಅರ್ಥ ಮಾಡಿಕೊಂಡು ಶೈವ ಧರ್ಮ ಏನಿದೆ, ವೈದಿಕ ಧರ್ಮ ಏನು ಹೇಳುತ್ತೆ, ಇವರಲ್ಲಿರ್ತಕ್ಕಂಥ ತತ್ವಭೇದಗಳೇನು, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಇಲ್ಲಿ ಪರಸ್ಪರ ವಿಮರ್ಶೆ ಮಾಡಿ ನೋಡಿದಾಗ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಅರ್ಥವಾಗ್ತಾ ಇರಲಿಲ್ಲ. ಆದರೆ ಕೆಲವು ಬುದ್ಧಿಜೀವಿಗಳು, ಕೆಲವರು ಒಳ್ಳೆಯ ಮನಸ್ಸಿದ್ದಂಥವರು ಶಿವನ ಶಾಂತಿ ಧರ್ಮವನ್ನು, ಶಿವನ ತಪಸ್ಸು, ಶಾಂತಿ, ಅಹಿಂಸೆ, ಕರುಣೆ, ತ್ಯಾಗ, ಮಮತೆ, ತಪಸ್ಸು, ಧ್ಯಾನ, ಸಾಧನೆ, ಶಿವನ ಅನಂತ ಕಲೆಗಳು, ಶಿವನ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಅವನು ಧರ್ಮ ಅಂದರೆ ಯಾವ ರೀತಿ ವ್ಯಾಖ್ಯಾನ ಕೊಟ್ಟಿದ್ದ ಅಂತಕ್ಕಂಥದ್ರ ಮೇಲೆ ಈ ಜನಗಳೆಲ್ಲರೂ ಕೂಡ ಶಿವನ ಗುಣವನ್ನು ಒಪ್ಪಿ, ಶಿವನ ಧರ್ಮದ ಗುಣವನ್ನು ಒಪ್ಪಿ ಶಿವನ ಕಡೆ ವಾಲಿದರು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಇತಿಹಾಸದಿಂದ, ವೇದ ಆಗಮಗಳಿಂದ, ಪುರಾಣಗಳಿಂದ ಮತ್ತು ಈಗಿನ ಭೌತಿಕ ಜನಾಂಗದ ಜೀವನ ಕ್ರಮಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗಲೂ ಕೂಡ ಭಿನ್ನ ಭೇದಗಳು ಇದ್ದಾವೆ, ಸಂಪ್ರದಾಯ ಭೇದಗಳು ಇದ್ದಾವೆ. ಆವತ್ತಿನ ಕಾಲದಲ್ಲೂ ಕೂಡ ಇದ್ದವು, ಅದು ಈಗ ಮುಂದುವರೆದಿದೆ. ಅದರ ಪಳೆಯುಳಿಕೆಗಳಾಗಿ ಈಗಲೂ ಕೂಡ ಬೇರೆ ಬೇರೆ ಜನಾಂಗಗಳು ಇಲ್ಲಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾವೆ. ಶಿವನನ್ನು ವಿರೋಧ ಮಾಡುವವರು ಇದ್ದಾರೆ, ಅರ್ಧಂಬರ್ಧ ಪ್ರೀತಿ ಮಾಡುವವರು ಇದ್ದಾರೆ, ಸಂಪೂರ್ಣ ಪ್ರೀತಿ ಮಾಡುವವರು ಇದ್ದಾರೆ. ಒಟ್ಟಾರೆಯಾಗಿ ವೈದಿಕ ಧರ್ಮವನ್ನು ಎತ್ತಿ ಹಿಡಿದು ಒಂದು ಕಡೆ, ಇನ್ನೊಂದು ಕಡೆ ಶೈವ ಧರ್ಮವನ್ನು ಅವಚಿಕೊಂಡು ಹೀಗೆ ಹೋಗ್ತಕ್ಕಂಥ ಪರಂಪರೆಗಳು ಇದ್ದಾವೆ. ಒಟ್ಟಾರೆಯ ಅರ್ಥದಲ್ಲಿ ಭಾರತದಲ್ಲಿ ಶೈವ ಧರ್ಮವು ಸರ್ವಮಾನ್ಯವಾಗಿತ್ತು. ಎಲ್ಲರೂ ಕೂಡ ಶಿವ ಧರ್ಮವನ್ನು ಆವರಿಸಿಕೊಂಡಿದ್ದರು. ಶಿವ ಧರ್ಮವನ್ನು ಬಿಡಲಾರದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜನರಿದ್ದರೂ ಇದ್ದಾರೆ. ಮುಂದೆಯೂ ಕೂಡ ಶಿವನ ಧರ್ಮವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ವಾತಾವರಣ ಮೂಡಿದೆ. ಇದಕ್ಕೆ ಆಧಾರವಾಗಿ ನಾವು ಭಾರತವನ್ನು ಹೊರತುಪಡಿಸಿ ಬೇರೆ ದೇಶಗಳನ್ನು ನೋಡಿದಾಗ ಅಲ್ಲಿಯೂ ಕೂಡ ಶಿವನ ಧರ್ಮದ ಶಿವಲಿಂಗಗಳಿದ್ದಾವೆ, ಶಿವ ಜನರಿದ್ದಾರೆ. ಶಿವನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ದಾರೆ. ಜನಾಂಗಗಳು ಶಿವನನ್ನು ಮೂಲವಾಗಿಟ್ಟುಕೊಂಡರೂ ಕೂಡ ಭಾರತಕ್ಕಿಂತ ಭಿನ್ನವಾಗಿ ಸ್ವಲ್ಪ ಮಟ್ಟಿಗೆ ವೈವಿಧ್ಯವಾಗಿ ಕಂಡರೂ ಕೂಡ ಅದು ಶಿವನ ಪೂಜೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈಗಿನ ಎಲ್ಲ ಮತ ಪ್ರವಾದಿಗಳು ಮೊದಲು ಶಿವನನ್ನು ಪೂಜಿಸಿ, ಶಿವ ಧರ್ಮವನ್ನು ಗೌರವಿಸಿ, ಶಿವನ ಧರ್ಮದಲ್ಲಿದ್ದ ಇರ್ತಕ್ಕಂಥ ಎಲ್ಲ ಸಾರಗಳನ್ನು ತಿಳ್ಕೊಂಡು ನಂತರ ಅವರು ಮತ ಪ್ರಸಾರಕ್ಕೆ ಹೋದರು. ಮತ ಅಂದರೆ ತಮ್ಮ ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ಮತಿ. ಮತ ಪ್ರಸಾರದಲ್ಲಿ ಏನಿದೆ? ಅಹಿಂಸೆಯ ಖಂಡನೆ ಇದೆ.
ಯಾವುದೇ ಮತವನ್ನು ನೀವು ತಗೊಳ್ಳಿ, ಅಹಿಂಸೆಯ ಖಂಡನೆ ಇದೆ. ಆದರೆ ಎಕ್ಸೆಪ್ಟ್ ಒಂದು ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ, ಬೌದ್ಧ ಧರ್ಮ ಈಗಿಲ್ಲ, ಹಿಂದಿನ ಬೌದ್ಧ ಧರ್ಮದಲ್ಲಿ ಅಹಿಂಸೆ ಇತ್ತು. ಆದರೆ ಕೆಲವು ಜೈನ ಬೌದ್ಧಗಳಿಗೆ ಕೆಲವು ಸಂಪ್ರದಾಯ ಭೇದಗಳು ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆಯಾಗಿತ್ತು. ಆದರೆ ಜೈನ ಧರ್ಮವಂತೂ ಖಂಡಿತವಾಗಿ ಧರ್ಮ ಅನಿಸಿಕೊಳ್ಳಲಿಕ್ಕೆ ಅಡ್ಡಿ ಇಲ್ಲ. ಯಾಕಂದರೆ ಅದರಲ್ಲಿ ವೀರಶೈವ ಧರ್ಮಕ್ಕಿಂತಲೂ ಉನ್ನತವಾಗಿರತಕ್ಕಂಥ ಮೌಲ್ಯಗಳು ಇದ್ದಾವೆ. ಇದು ಬಹಳ ಮುಖ್ಯ. ಲಿಂಗ ಪೂಜೆ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಗುಣಗಳು ಕೂಡ ಜೈನ ಧರ್ಮದಲ್ಲಿ ಬಹಳ ಉತ್ತಮವಾಗಿರತಕ್ಕಂಥ ಧರ್ಮ ಗುಣಗಳಿದ್ದಾವೆ. ಆದ್ದರಿಂದ ಜೈನ ಧರ್ಮವನ್ನು ನಾವಿಂದು ಮತ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಥ ಧರ್ಮವನ್ನು ಬಿಟ್ಟು ತಾವು ಮತವನ್ನು ಕಟ್ಟಿಕೊಳ್ಳಲಿಕ್ಕೆ ಹೋದರು ಅಂತಂದರೆ ಅವರು ಕೇವಲ ತಮ್ಮ ನಾಲಿಗೆಯ ಚಪಲವನ್ನು ತೀರಿಸಿಕೊಳ್ಳಲಿಕ್ಕೆ ಹೋದರು. ಅಂದರೆ ಮಾಂಸಾಹಾರವನ್ನು ಬಿಡಲು ಆಗಲಿಲ್ಲ, ಮದ್ಯಪಾನವನ್ನು ಬಿಡಲು ಆಗಲಿಲ್ಲ. ಇದು ಅವರ ಇಂದ್ರಿಯ ದೌರ್ಬಲ್ಯ ಮತ್ತು ಇಂದ್ರಿಯ ಚಪಲ. ಧರ್ಮವೆಂದರೆ ಮತ ಅಲ್ಲ, ಮಾಂಸಾಹಾರ ಸೇವನೆ ಅಲ್ಲ, ಮದ್ಯಪಾನವಲ್ಲ, ಪ್ರಾಣಿಗಳನ್ನು ಕೊಲ್ತಕ್ಕಂಥದ್ದಲ್ಲವೇ ಅಲ್ಲ. ಹೇಗೆ ಬೇಕೋ ಹಾಗೆ ಸಮಾಜವನ್ನು ಬಳಸಿಕೊಳ್ಳತಕ್ಕಂಥದ್ದು ಧರ್ಮ ಅಲ್ಲ. ಮನಸ್ಸಿಗೆ ಬಂದಂತೆ ಧರ್ಮವನ್ನು ಅಲ್ಲಗಳೆಯತಕ್ಕಂಥದ್ದು, ಬೈತಕ್ಕಂಥದ್ದು, ಹೀನಾಯ ಮಾಡತಕ್ಕಂಥದ್ದು ಅಲ್ಲ. ಅದು ಧರ್ಮ ಅಲ್ಲ. ನೋಡಿ, ಧರ್ಮ ಅಂತಂದರೆ ನೋಡಿ, ಧರ್ಮ ಪತ್ನಿ ಒಬ್ಬಳಿದ್ದಾಳೆ, ಆಕೆ ಶ್ರೇಯಸಿ ಅಂತ ಕರೀತಾರೆ. ಧರ್ಮಪತ್ನಿಯನ್ನು ಶ್ರೇಯಸಿ ಅಂತ ಕರೀತಾರೆ. ಇನ್ನೊಬ್ಬಳು ಪ್ರೇಯಸಿ ಇರ್ತಾಳೆ, ಆಕೆಯನ್ನು ನಾವು ಮತಕ್ಕೆ ಹೋಲಿಸಬಹುದು. ಅಂದರೆ ಮತಿ ಯಾವ ಕಡೆ ಬರುತ್ತೋ ಆ ಕಡೆ ಹೋಗಿ ಸಿಕ್ಕವರ ಸಂಘವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮತಿ. ಆಕೆ ಪ್ರೇಯಸಿ, ಆಕೆ ಶ್ರೇಯಸಿ ಅಲ್ಲ, ಧರ್ಮಪತ್ನಿಯೂ ಅಲ್ಲ. ಇದು ವ್ಯತ್ಯಾಸ. ನಾವು ಯಾವುದನ್ನು ವಿಚಾರವನ್ನೇ ಮಾಡದಲೇ ಸುಮ್ಮನೆ ನಾನು ಮಾಡಿದ್ದೇ ಸರಿ ಅಂತ ಹೋದರೆ ಅದು ಧರ್ಮಕ್ಕೆ ಸರಿ ಹೊಂದುವುದಿಲ್ಲ, ಧರ್ಮಕ್ಕೆ ಸರಿಸಾಟಿ ಆಗುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಧರ್ಮದ ಒಂದು ವ್ಯಾಖ್ಯಾನದ ಮರ್ಮ. ಹೀಗಾಗಿ ಧರ್ಮಪತ್ನಿ ಬೇರೆ, ಪ್ರೇಯಸಿ ಬೇರೆ, ಶ್ರೇಯಸಿ ಬೇರೆ, ಇನ್ನೊಬ್ಬಳು ಬೇರೆ, ಈ ಥರ ಆಗುತ್ತೆ. ಇದು ಧರ್ಮದ ವಿಷಯದಲ್ಲಂತೂ ಖಡಾಖಂಡಿತವಾಗಿ ಗಟ್ಟಿಯಾಗಿ ಧರ್ಮವನ್ನು ಹಿಡಿತಕ್ಕಂಥದ್ದು ಯಾವುದಿದೆಯೋ ಅದು ಶ್ರೇಯಸ್ಸು. ಧರ್ಮವನ್ನು ಬಿಡತಕ್ಕಂಥದ್ದು ಮತ, ಪ್ರೇಯಸ್ಸು, ಅದು ಅಜ್ಞಾನ, ಸುಜ್ಞಾನ ಅಲ್ಲ. ಹೀಗೆ ನಾವು ಧರ್ಮದ ವ್ಯಾಖ್ಯಾನವನ್ನು ಮಾಡಿಕೊಂಡು ಬದುಕಬೇಕು, ಬಾಳಬೇಕು. ಆದರೆ ಈಗೇನಾಗಿದೆ, ಇವತ್ತಿನ ಸಮಾಜದಲ್ಲಿ ಯಾವುದೋ ಒಂದು ನಾಯಿ ಬೊಗಳುತ್ತೆ. ಆನೆ ಬೀದಿಯೊಳು ಬರಲು ಶ್ವಾನತ ಬೊಗಳುವುದು, ಆನೆಯೂ ಶ್ವಾನನಂತಾಡಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ ಅಂತ ಹೇಳಿದೆ. ಆನೆ ರಸ್ತೆಯಲ್ಲಿ ಬರ್ತಾ ಇದ್ದರೆ ಶ್ವಾನತ ಬೊಗಳುವುದು, ಪಾಪ ಅದಕ್ಕೇನು ಗೊತ್ತು? ಬೊಗಳೋದು ಒಂದೇ ಗೊತ್ತು ಶ್ವಾನಕ್ಕೆ. ಹೀನ ಶ್ವಾನ, ಹೀನ ಗುಣ ಅಂತಲೇ ಹೇಳ್ಬಿಟ್ಟಿದ್ದಾರೆ. ನಾಯಿಯನ್ನು ಪಲ್ಲಕ್ಕಿಯಲ್ಲಿ ಹಚ್ಚಿದರೆ ಏಸಿಗೆ ಕಂಡತ್ರ ಇಳೆ ಬಿತ್ತು. ಅದಕ್ಕೆ ಏನೇ ಶೃಂಗಾರ ಮಾಡಿದರೂ ಕೂಡ, ನನ್ನನ್ನು ಯಾವ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತಂದರೂ ಕೂಡ ಅದಕ್ಕೆ ಗೊತ್ತಾಗುವುದಿಲ್ಲ. ಎಲ್ಲ ಮನ್ನಣೆ ಕೊಟ್ಟಿದ್ದಾರೆ, ಪಲ್ಲಕ್ಕಿಯಲ್ಲಿ ಹೊತ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುವುದಿಲ್ಲ. ಆದರೆ ಕೆಲವರು ನಾಯಿಯನ್ನು ನಾರಾಯಣ ಅಂತ ಪೂಜೆ ಮಾಡ್ತಕ್ಕಂಥದ್ದು ಇದೆ. ಅದು ಯಾವ ರೀತಿಯಲ್ಲಿ ಅವರಿಗೆ ನಾರಾಯಣ ಆಯಿತೋ ಅದು ನಮಗಂತೂ ಗೊತ್ತಿಲ್ಲ. ಆದರೆ ನಾಯಿನೇ, ಹಂದಿನೇ, ಅಮೇಧ್ಯವನ್ನು ಭಕ್ಷಣೆಯನ್ನು ಮಾಡತಕ್ಕಂಥ ಪ್ರಾಣಿಗಳನ್ನು ಶ್ರೇಷ್ಠ ಜೀವಿಯಾಗಿರ್ತಕ್ಕಂಥ ಮಾನವನು ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ಮನ್ನಣೆಯನ್ನು ಕೊಟ್ಟು ಉನ್ನತ ಸ್ಥಾನವನ್ನು ಏರಿಸಲು
ಸಾಧ್ಯವೇ ಇಲ್ಲ. ಆದರೆ ಈಗೇನಾಗ್ತಾ ಇದೆ, ಮನೆಯ ಒಳಗೆ ಬಿಟ್ಟುಕೊಳ್ತಕ್ಕಂಥದ್ದು ನಾಯಿಯನ್ನು, ಬೆಕ್ಕನ್ನು, ಅದು ಹಾವನ್ನು ತಿಂದು ಬಂದಿರುತ್ತೋ, ಹಲ್ಲಿ ತಿಂದು ಬಂದಿರುತ್ತೋ, ಏನಾಗಿರುತ್ತೋ, ಒಟ್ಟಾರೆಯಾಗಿ ಜನ ಏನು ಮಾಡ್ತಾರೆ, ಒಳಗಡೆ ಬಿಟ್ಕೊಳ್ತಾರೆ, ಮಂಚದ ಮೇಲೆ ಮಲಗಿಸ್ತಾರೆ. ತಮ್ಮ ಅಪ್ಪ ಅಮ್ಮನಿಗೆ ಒಂದು ಸರಿಯಾದ ಹಾಸಿಗೆ ಇರೋದಿಲ್ಲ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಊಟ ಇರೋದಿಲ್ಲ, ಒಂದು ಒಳ್ಳೆ ಬಟ್ಟೆ ಇರೋದಿಲ್ಲ, ಒಂದು ಒಳ್ಳೆ ಆಸ್ಪತ್ರೆಯ ಚಿಕಿತ್ಸೆ ಇರೋದಿಲ್ಲ, ಒಳ್ಳೆಯ ಒಂದು ಮನುಷ್ಯತ್ವದ ಗುಣವನ್ನು ತೋರಿಸಿ ಇರುವುದಿಲ್ಲ. ಅಂಥವರು ಈಗ ನಾಯಿಯನ್ನು ತಂದೆಯನ್ನು ಬಿಟ್ಟರೂ ಕೂಡ ತಾಯಿಗಿಂತ ಹೆಚ್ಚಾಗಿ ನಾಯಿಯನ್ನು ಸಾಕ್ತಕ್ಕಂಥ ಜನ ಬಹಳ ಇದ್ದಾರೆ. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಇದು ಹೇಳ್ತಕ್ಕಂಥ ವಿಷಯ. ಹೇಗೆ ಆ ನಾಯಿ ನಿಮಗೆ ತಂದೆ ತಾಯಿಗಿಂತ ದುಡಿದು ನಿಮ್ಮನ್ನು ಹುಟ್ಟಿಸಿ ಸಾಕಿ ಬೆಳೆಸಿ ಆಸ್ತಿ ಅಡವುಗಳನ್ನು ಮಾಡಿಕೊಟ್ಟಂಥ ತಂದೆ ತಾಯಿಗಳು ಹೇಗೆ ನಿಮಗೆ ನಾಯಿಗಿಂತ ಕನಿಷ್ಠ ಆದರು ಅಂತಕ್ಕಂಥದ್ದು ಪ್ರಜ್ಞೆ ಬೇಕು ತಿಳ್ಕೊಳ್ಳಿಕ್ಕೆ. ಆದ್ದರಿಂದ ಇಂಥ ಹೀನ ಜನಗಳನ್ನು, ಹೀನ ಮನಸ್ಥಿತಿಯನ್ನು ನಾವು ಹೇಳಬೇಕು. ಇದು ಈ ನಮ್ಮ ಧರ್ಮಪೀಠದ ಉದ್ದೇಶ. ಆದ್ದರಿಂದ ಧರ್ಮಪೀಠ ಬೇರೆ, ಮತಗಳು ಬೇರೆ, ಮಠ ಬೇರೆ. ಧರ್ಮಪೀಠಕ್ಕೂ ಜಾತಿ ಮಠಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಸರಿಸಾಟಿ ಇಲ್ಲ. ಇದು ಬಹಳ ಸ್ವಚ್ಛ. ಬಹಳ ಜನ ಏನು ಕಾವಿ ಹಾಕ್ಕೊಂಡು ಕೂತ್ಕೊಂಡು ಕೂಡಲೇ ನಮ್ಮ ಧರ್ಮಪೀಠ ಅಂತ ತಿಳ್ಕೊತಾರೆ ಜಾತಿ ಮಠವನ್ನು. ಇದು ತಪ್ಪು, ಶುದ್ಧ ತಪ್ಪಿದು. ಅವರೇನೇ ಸಮರ್ಥಿಸಿಕೊಂಡ್ರೂ ಕೂಡ ಧರ್ಮಪೀಠಕ್ಕೆ ಸರಿಸಾಟಿ ಆಗುವುದಿಲ್ಲ. ಧರ್ಮಪೀಠಗಳು ಬಂದಿದ್ದು ಈಗಲ್ಲ. ಭೂಮಿ ಹುಟ್ಟಿ ನಾಗರಿಕತೆ ಬೆಳೆದು ಧರ್ಮ ಯಾವುದು ಅಂತ ಯಾವಾಗ ಗೊತ್ತಾಯಿತೋ ಆಗಿಂದ ಧರ್ಮಪೀಠಗಳಿದ್ದಾವೆ. ಧರ್ಮಪೀಠಗಳು ಸ್ವಾಭಾವಿಕ, ಪ್ರಾಕೃತಿಕ, ನೈಸರ್ಗಿಕ ಧರೆಯಲ್ಲೇ ಹುಟ್ಟಿದವು. ಹೀಗಾಗಿ ಧರ್ಮಪೀಠಗಳಿಗೂ ಜಾತಿ ಮಠಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೋಲಿಕೆ ಸಂಬಂಧ ಬರೋದಿಲ್ಲ, ಇಲ್ಲ. ಅದಕ್ಕಾಗಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಧರ್ಮ ಮತ್ತು ಮತಗಳ ಅಂತರ ಮತ್ತು ಧರ್ಮಪೀಠ ಮತ್ತು ಜಾತಿ ಮಠಗಳ ಅಂತರ ಭೇದಗಳನ್ನು ನಾವು ತಿಳ್ಕೋಬೇಕು. ಇದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಜಗತ್ತಿನಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಶ್ರೇಯಸ್ಸು, ಯಾವುದು ಪ್ರೇಯಸ್ಸು, ಯಾವುದರಿಂದ ಸಮಾಜಕ್ಕೆ ಹಿತವಾಗುತ್ತೆ, ಹೇಗೆ ನಮ್ಮ ಧರ್ಮ ಉಳಿಯುತ್ತೆ, ನಮ್ಮ ಮನೆತನ ಉಳಿಯುತ್ತೆ, ನಮ್ಮ ಸಮಾಜ ಉಳಿಯುತ್ತೆ, ನಮ್ಮ ದೇಶ ಉಳಿಯುತ್ತೆ, ನಾನು ಉಳ್ಕಂತೀನ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದರಿಂದ ಮೊದಲು ನಾವು ಧರ್ಮದ ಕಡೆ ಶ್ರದ್ಧೆಯನ್ನು ವಹಿಸಬೇಕು. ಧರ್ಮವನ್ನು ಉಳಿಸ್ಬೇಕು, ಧರ್ಮವನ್ನು ಪ್ರಸಾರ ಮಾಡಬೇಕು, ಧರ್ಮವನ್ನೇ ಆಡಬೇಕು, ಧರ್ಮದಂತೆ ನಡಿಬೇಕು, ಧರ್ಮವನ್ನು ಆಸಿ ಒದಿಬೇಕು, ಧರ್ಮಗುರುಗಳಿಗೆ ಮರ್ಯಾದೆಯನ್ನು, ಮಾನವನ್ನು, ಭಕ್ತಿ ಗೌರವವನ್ನು ಸಲ್ಲಿಸಬೇಕು. ಇದು ಧರ್ಮ. ಆದರೆ ಏನಾಗಿದೆ ಇವತ್ತು, ನಾನು ಹೇಳಿದ್ನಲ್ಲ, ಆನೆ ಬೀದಿಯೊಳು ಬರಲು ಶ್ವಾನ ತಾಪಗೊಳ್ಳುವುದು. ನಾಯಿಗೇನು ಗೊತ್ತು ಯಾರ ಯೋಗ್ಯತೆ ಏನು, ಅಲ್ಲಿ ಪಲ್ಲಕ್ಕಿ ಮೇಲೆ ಗುರುಗಳು ಬರ್ತಾ ಇದ್ದಾರೆ ಅನ್ನೋದು, ಅಥವಾ ಆನೆ ಬರ್ತಾ ಇದೆ, ಇನ್ಯಾರೋ ಮರ್ಯಾದಸ್ಥ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದಕ್ಕೆ ಗೊತ್ತಿಲ್ಲ. ಅದೇನು ಮಾಡುತ್ತೆ, ಸುಮ್ಮನೆ ಬೊಗಳುತ್ತೆ. ಆಗೇನಾಯಿತು, ಇನ್ನೊಂದಷ್ಟು ನಾಯಿಗಳು ಇದ್ರ ಶಬ್ದ ಕೇಳಿ ಬೇರೆ ಬೇರೆ ಕೇರಿಯಲ್ಲಿದ್ದಂಥ ನಾಯಿಗಳು ಬೊಗಳಕ್ಕೆ ಶುರು ಮಾಡಿದವು. ಯಾಕೆ ವಿಚಾರ ಮಾಡಲಿಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ವಿಚಾರ ಮಾಡೋಕ್ಕೆ ಹೋಗಲೇ ಇಲ್ಲ, ಸುಮ್ಮನೆ ಬೊಗಳಿದ್ವು. ಅವುಗಳ ಉದ್ದೇಶ ಏನಂದರೆ, ಯಾವುದೋ ಪ್ರಾಣಿ ಪ್ರವೇಶ ಮಾಡಿರ್ಬೋದು, ಅಥವಾ ಇನ್ನೇನು ನಮಗೆ ಅಂದರೆ ಆಹಾರ ಸಿಗ್ಬೋದು ಅಂತಕ್ಕಂಥ ಉದ್ದೇಶ ಅವಕ್ಕಿತ್ತು. ಅವೇನು ಮಾಡಿದ್ವು, ಅವ್ರು ಬೊಗಳೋದು ನೋಡಿ ಅನುಕರಣೆ ಮಾಡಿ ಬೊಗಳಿದ್ವು. ಈಗ ಈ ಸಮಾಜದಲ್ಲಿ ಇದೇ ಆಗಿದೆ. ಈಗ ಯಾವ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಅಪಾದನೆಗಳು,
ಧರ್ಮವನ್ನು ತಿರುಚಿ ಸಾಹಿತ್ಯವನ್ನು ಬರೆದಂಥದ್ದು. ಇವೆಲ್ಲವೂ ಕೂಡ ನಡೆದು ಅದಕ್ಕೆ ಧರ್ಮಗುರುಗಳೇ ಧರ್ಮದ ಗುರುಗಳು ಅಂತ ಹೇಳಕ್ಕೆ ಬರಲ್ಲ ಬಿಡಿ ಅವ್ರನ್ನ. ಅವರೆಲ್ಲ ಯಾವುದೋ ಒಂದು ಮಠಗಳು ಮಾಡ್ಕೊಂಡು ಯಾವುದೋ ರಾಜಕೀಯಕ್ಕೆ ಬಲಿಯಾಗಿ ಧರ್ಮವನ್ನು ಮಾರ್ಕೊಂಡು ಬಲಿ ಕೊಟ್ಟಂಥ ಶುದ್ಧ ವ್ಯಾವಹಾರಿಕ ಸ್ವಾಮಿಗಳು ಅಂತಕ್ಕಂಥದ್ದು ನಮಗೀಗ ಗೊತ್ತಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಗೊಂದಲಗಳು ಕೂಗು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಬಲಿಯಾಗಿದ್ದು ಪಂಚಮಸಾಲಿ ಮಠಗಳು. ಪಾಪ ಕೆಲವರು ಹೇಳ್ತಾ ಇದ್ದರು, ಪಂಚಮಶಾಲಿ ಮಠ ಕಟ್ತಕ್ಕಂಥ ಉದ್ದೇಶ ನಮಗಿರಲಿಲ್ಲ, ಖಂಡಿತ ಇರಲಿಲ್ಲ. ಯಾವತ್ತೂ ಕೂಡ ಪಂಚಪೀಠದವರೇ ನಮಗೆ ದೇವರು ಅಂತ ಒಬ್ಬ ಮನುಷ್ಯ ಹೇಳ್ತಾ ಇದ್ದರು. ಖಂಡಿತವಾಗೂ ಆತ ಬಹಳ ಶ್ರೇಷ್ಠ ವ್ಯಕ್ತಿ. ಆತನ ಸಂತಾನ ಸಾವಿರಾಗಲಿ, ಆತನ ವಂಶ ಉದ್ಧಾರವಾಗಲಿ, ಹೆಚ್ಚು ಹೆಚ್ಚು ಕೀರ್ತಿಯನ್ನು ಗಳಿಸಲಿ, ಯಶಸ್ಸು ದೊರೆಯಲಿ, ಆತನಿಗೆ ಎಲ್ಲ ರೀತಿಯ ಮಾನ ಮನ್ನಣೆಗಳು ಸಮಾಜದಲ್ಲಿ ದೊರೆಯಲಿ, ಆತನ ಜೀವನ ತಣ್ಣಗಿರಲಿ, ಆತನಿಗೆ ಮನಃಶಾಂತಿ ದೊರೆಯಲಿ, ಆತನನ್ನು ಅನುಮೋದನೆ ಮಾಡತಕ್ಕಂಥವರಿಗೂ ಕೂಡ ಎಲ್ಲ ರೀತಿಯ ಸಕಲ ಭೋಗ ಭಾಗ್ಯಗಳು, ಸುಖ ಸಂತೋಷಗಳು, ನೆಮ್ಮದಿ, ಶಿವನ ಕರುಣೆ, ಧರ್ಮಪೀಠಗಳ ಕರುಣೆ ದೊರೆಯಲಿ ಅಂತಕ್ಕಂಥದ್ದು ನಮ್ಮ ಸದಾಶಯ ಮತ್ತು ಆಶೀರ್ವಾದವಾಗಿದೆ. ಆದ್ದರಿಂದ ಇಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಂಡಂಥ ಜನಗಳಿಗೆ ಇವತ್ತು ಮರ್ಯಾದೆ ಇಲ್ಲ. ಅದು ಯಾವಾಗ ಬರುತ್ತೆ ಅಂದರೆ, ಇಂಥ ಜಾತಿ ಮಠಗಳು ದುರುದ್ದೇಶದಿಂದ ಯಾವುದೋ ಒಬ್ಬ ವ್ಯಕ್ತಿಯ ಸಂಶೋಧನೆಯನ್ನು ನಂಬಿ ಇದೇ ಸರಿ ಅಂತೇಳಿ ತಪ್ಪು ನಿರ್ಧಾರಕ್ಕೆ ಬಂದು ಅವರ ಜನಾಂಗಗಳ ಮೂಲ ಇತಿಹಾಸಗಳನ್ನೇ ಅರ್ಥ ಮಾಡಿಕೊಳ್ಳದೆ ದುಡುಕಿ ತಗೊಂಡಂಥ ನಿರ್ಧಾರಗಳು ಇವತ್ತು ಸಮಾಜದಲ್ಲಿ ಧರ್ಮದ ಬಗ್ಗೆ, ಮಠಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಸಾಧು ಸಂತರ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ, ಲಿಂಗವಂತರ ಬಗ್ಗೆ ಅನುಮಾನಗಳನ್ನು, ಅಸಹ್ಯವನ್ನು ಉಂಟು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಇದು ಯಾಕಾಯಿತು? ಇದರ ಪರಿಣಾಮ ಸಂಶೋಧನೆ. ನಾನೊಬ್ಬನೇ ಬುದ್ಧಿವಂತ, ನನಗೆಲ್ಲ ತಿಳಿದಿದೆ, ನನ್ನ ಬಿಟ್ಟರೆ ಯಾರು ಜಗತ್ತಿನಲ್ಲಿ ಇಲ್ಲ, ನನ್ನ ಮಾತು ಯಾರ ಕೇಳ್ತಾರೆ ಅಂಥೇಳಿ ತಲೆ ತಿರುಗಿ ವಿಷಯವನ್ನೆಲ್ಲ ತಲೆ ಹೇಗೆ ತಿರುಗ್ತೋ ಅಲ್ಲಿ ಸಾಹಿತ್ಯಗಳು ಕೂಡ ತಿರುಗಿದ್ವು. ಇದನ್ನೇ ನಾನು ತಿರುಚು ಸಾಹಿತ್ಯ ಅಂತ ಕರಿತಾ ಇದ್ದೇನೆ. ಯಾವಾಗ ಮೂಲ ಇತಿಹಾಸವನ್ನು ತಿರುಚಿದ್ರಿಂದ ಇದನ್ನು ನಾನು ತಿರುಚು ಸಾಹಿತ್ಯ ಅಂತಲೇ ಕರೆದಿದ್ದೇನೆ. ಕರೀಲೇಬೇಕು. ಎಲ್ಲ ತಿರುಚಿಬಿಟ್ಟಿದೆ. ಮೂಲ ಧರ್ಮದ ಆಶಯಗಳಲ್ಲಿ ಏನೂ ಉಳಿದಿಲ್ಲ. ಪಂಚಪೀಠಗಳ ನಿಂದನೆ, ಪಂಚಪೀಠಗಳ ಇತಿಹಾಸದ ತಿರುಚುವಿಕೆ, ಅದರ ಜೊತೆಗೆ ತನ್ನ ಮೈಯ ಪರಚುವಿಕೆ, ಅದರಿಂದ ಒಂದಷ್ಟು ಜನದ ಅರಚುವಿಕೆ, ಇವೆಲ್ಲ ನಡೆದಿದ್ದು ಯಾವುದರಿಂದ? ವೈಯಕ್ತಿಕ ಪ್ರತಿಷ್ಠೆಯಿಂದ. ನಾನು ಅವ್ರ ಜೊತೆನೇ ಇದ್ದೆ. ಕಲಬುರ್ಗಿಯವ್ರ ಜೊತೆ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ, ನಾನೇನು ವೇದಿಕೆ ಮೇಲೆ ಕೂತ್ಕೊಳ್ಳಿಲ್ಲ. ಎಲ್ಲ ಭಾಷಣಗಳೆಲ್ಲ ಮುಗಿದ ಮೇಲೆ ಅವರು ಊಟಕ್ಕೋ ಇನ್ನೊಂದಕ್ಕೋ ಬಂದಾಗ ಸಾಕಷ್ಟು ಬಾರಿ ನಾನು ಅವ್ರ ಜೊತೆ ಇಂಥ ವಿರೋಧಾಭಾಸಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡಿ ವಿರೋಧವನ್ನು ಕೂಡ ಮಾಡಿದ್ದೇನೆ. ಕೊನೆಗೆ ಅವರು ನಮ್ಮನ್ನು ಕೈ ಬಿಟ್ಟರು, ಮನ್ನಣೆಯನ್ನು ಕೊಡಲಿಲ್ಲ. ನಾವು ಕೂಡ ದೂರಾದ್ವಿ. ನಂತರ ಚಿದಾನಂದ ಮೂರ್ತಿಯವ್ರ ಕಡೆ ಹೋದಾಗ ಅವರಲ್ಲೂ ಕೂಡ ಸಾಕಷ್ಟು ಗೊಂದಲಗಳು, ಪದ ಬಳಕೆಗಳು. ವೀರಶೈವ ಪದ ಬಳಕೆಯ ಕಡೆ ಅವರು ಲಿಂಗಾಯತ ಪದವನ್ನು ಬಳಸಿದ್ದರು. ಲಿಂಗಾಯತ ಪದಕ್ಕೆ ಸಮರ್ಥನೆಯನ್ನು ನಾನು ಕೇಳಿದಾಗ ಕೊಂಡಗುಳಿ ಕೇಶಿರಾಜನ ಆಧಾರವನ್ನು ಕೊಟ್ಟರು. ಆದರೆ ನಾನು ಅದನ್ನು ಒಪ್ಪಲಿಲ್ಲ. ಇದು ಶಾಸ್ತ್ರೀಯ ಪದ ಅಲ್ಲ ಸರ್, ಇದು ಶಾಸ್ತ್ರೀಯ ಪದ ಅಲ್ಲ, ಇದು ಬೇಡ, ಇದು ಬಳಕೆ ಮಾಡಬೇಡ್ರಿ, ಇದರಿಂದ ಮುಂದೆ ಅನಾಹುತ ಇದೆ, ಮೂಲ ಧರ್ಮಕ್ಕೆ ಇದರಿಂದ ಹೊಡೆತ ಬೀಳುತ್ತೆ, ವೀರಶೈವ ಪದದ ಮೇಲೇ ಇದರಿಂದ ಹೊಡೆತ ಬೀಳುತ್ತೆ ಅಂತ ನಾನು ದೂರದೃಷ್ಟಿಯಿಂದ ಆವಾಗಲೇ ಹೇಳಿದ್ದೆ. ಮತ್ತು ಅವರು ಈಗಿನ ಮುರುಘಾ ಮಠದ ವಿದ್ಯಾರ್ಥಿಯಾಗಿ ಓದಿದ್ದರಿಂದ
ದಾವಣಗೆರೆ ಜಯದೇವ ಹಾಟ್ಲೆಲ್ಲ ಅವರು ಓದಿದ್ರಿಂದ ಅದಕ್ಕೆ ಋಣಿಯಾಗಿದ್ದರು. ಅದಕ್ಕೋಸ್ಕರ ಅವರು ಮುರುಘಾ ಮಠದ ಸಂಬಂಧದೊಂದಿಗೆ ಇದ್ದಿದ್ದರಿಂದ ಅವರೇನು ಮಾಡಿದರು, ಅಲ್ಲಿ ಇಂಥ ಒಂದು ಒಳಸಾಧನೆಯನ್ನು, ಸ್ವಭಾವತಃ ಅವರು ಅಂಥವರಲ್ಲ, ಆದರೆ ಪರಿಸ್ಥಿತಿ ಅಥವಾ ಇನ್ಯಾವುದೋ ಒತ್ತಡದಿಂದ ಕಲಬುರ್ಗಿಯವರಷ್ಟು ಅವ್ರನ್ನ ನಾವು ನಿಂದನೆ ಮಾಡ್ತಕ್ಕಂಥ ವಿಷಯ ಇಲ್ಲ. ಯಾಕಂದರೆ ಸಾಕಷ್ಟು ಒಳ್ಳೆಯ ವಿಷಯಗಳನ್ನು ಕೊಟ್ಟಿದ್ದಾರೆ. ಕಲಬುರ್ಗಿಯವರು ಕೂಡ ಸಂಶೋಧನೆಯನ್ನು ಮಾಡಿದರೂ ಕೂಡ ಈ ವಿಚಾರದಲ್ಲಿ ಅವರು ಎಡವಿದ್ದಾರೆ. ನಮಗೆ ಯಾರ ಮೇಲೂ ಏನು ಪ್ರೀತಿ ಇದೆ, ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಇವತ್ತು ಅಸಮಾಧಾನ ಆಗಿ ಇವತ್ತು ಹಿಂಗೆ ತೊಂದರೆ ಆಯ್ತಲ್ಲ, ಯಾಕೆ ಹಿಂಗೆ ಮಾಡಿದರು, ತಿಳಿದು ತಪ್ಪು ಮಾಡೋದ್ರಿಂದ ಹಿಂಗೆ ಆಯ್ತಲ್ಲ ಅಂತಕ್ಕಂಥದ್ದು ಇದೆಯೇ ವಿನಃ ವ್ಯಕ್ತಿ ವಿರೋಧ ನಮ್ಮಲ್ಲಿಲ್ಲ, ಅದು ಯಾವತ್ತೂ ಬರೋಲ್ಲ. ಆದ್ದರಿಂದ ಕೆಲವು ವರ್ಗ ಬಸವಣ್ಣನ ವಿರೋಧಿಗಳನ್ನು ತಾವೇ ಹುಟ್ಟಾಕ್ತಾರೆ. ಲಿಂಗಾಯತ ಧರ್ಮ ನಮ್ಮದು, ಇದಕ್ಕೆ ವೀರಶೈವರು ಅಡ್ಡಗಾಲಾಗ್ತಾರೆ ಅಂತ ಆಪಾದನೆ ಮಾಡ್ತಾರೆ. ಇವರೇ ಹುಟ್ಟಾಕ್ತಾರೆ. ಇವರು ಯಾವ ವರ್ಗ ಅಂದರೆ, ನಾನು ಹೇಳಿದ್ನಲ್ಲ, ಆನೆ ಬೀದಿಯೊಳು ಬರಲು ಶ್ವಾನತ ಬಗಳುವುದು ಅಂತಕ್ಕಂಥ ವರ್ಗ. ಹೀಗಾಗಿ ಸಮಾಜ ತುಂಬ ಎಲ್ಲ ಗಬ್ಬೆದ್ದು ಇಡೀ ಕೇರಿ ದೂರದ ನಾಯೆಲ್ಲ ಶಬ್ದ ಕೇಳಿ ಎಲ್ಲ ಸೇರ್ಕೊಂಬಿಟ್ವು. ಅಂತೂ ಇಂತೂ ಧರ್ಮ ಕೆಡಿಸಿದರು. ತಾವು ಕೆಟ್ಟರು, ಧರ್ಮ ಕೆಟ್ಟಿಲ್ಲ, ಮತ್ತು ಇನ್ನೂ ಧರ್ಮಕ್ಕೆ ಅನುಸರಿಸ್ತಕ್ಕಂಥ ಜನಗಳು ಕೆಟ್ಟಿಲ್ಲ. ಆ ರೀತಿಯಾಗಿ ನಾವು ಹೇಳೋಕ್ಕಾಗಲ್ಲ. ಇವರು ಕೆಟ್ಟರು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾವುದು ಸರಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಪಂಚಮಸಾಲಿಗಳಲ್ಲೇ 2 ಬಣಗಳಾಗಿ ಅವೆಲ್ಲ ವಿಷಯಗಳು ಬಯಲಿ ಬರ್ತಾ ಇದ್ದಾವೆ. ಒಮ್ಮೆ ಪೀಠವನ್ನು ಕಟ್ಟಿ ಮಠ ಅಂತಂದಿದ್ದರೂ ಒಂದು ಆಗೋಯಿತು. ಅದನ್ನು ಪೀಠದ ಮಟ್ಟಕ್ಕೆ ತಗೊಂಡೋಗಿದ್ದು ದೊಡ್ಡ ತಪ್ಪು. ಮತ್ತು ವೀರಶೈವ ಧರ್ಮಪೀಠದ ಆಚಾರ್ಯ ಪರಂಪರೆಯ ಗುರುಗಳನ್ನು ಬಿಟ್ಟು ಶರಣ ಪರಂಪರೆಯನ್ನು ಅನುಸರಿಸ್ತಕ್ಕಂಥ ಯಾರಿಗೂ ಕೂಡ ಕಾವಿಯನ್ನು ಹಾಕ್ಕೊಳ್ತಕ್ಕಂಥ ಹಕ್ಕು ಇಲ್ಲ, ಹಾಕಲೂಬಾರ್ದವರು. ಶಿವಾಚಾರ್ಯ ಪಂಡಿತ ಆರಾಧ್ಯ ಅಂತಲೂ ಕೂಡ ಅವ್ರು ಹೇಳೋಕ್ಕೆ ಹೋಗಬಾರ್ದು. ಮತ್ತು ಶರಣ ನಾನು ಅಂತ ಹೇಳ್ಕೊಬೋದು, ಮತ್ತು ಬಿಳಿ ಬಟ್ಟೆಯನ್ನು ಹಾಕ್ಕೋಬೋದು, ಒಂದು ಮಠ ಅಂತ ಮಾಡ್ಕೋಬೋದು. ಅವ್ರದ್ದು ಯಾವತ್ತೂ ಪೀಠ ಆಗಲ್ಲ, ಆಗೋದು ಇಲ್ಲ. ಅವ್ರಂಗೆ ಹೇಳಲೂಬಾರ್ದು. ಇವೆಲ್ಲ ಸತ್ಯಕ್ಕೆ ದೂರವಾದವು, ಸಹಜಕ್ಕೆ ದೂರವಾದವು, ವಾಸ್ತವಕ್ಕೆ ದೂರವಾದವು. ಆತ್ಮವಂಚನೆಯನ್ನಾಗಲಿ ಸಮಾಜ ದ್ರೋಹವನ್ನಾಗಲಿ ಮಾಡಬಾರದು. ಧರ್ಮದ್ರೋಹವಂತೂ ಬಹಳ ದೊಡ್ಡದು, ಶಿವನಷ್ಟೇ ಸದೃಶವಾದುದು. ಅದನ್ನು ಕೂಡ ಮಾಡಬಾರ್ದು. ತಮ್ಮ ಜಾತಿ ಮಟ್ಟಕ್ಕೇನೋ ಸಂಘಟನೆಗೋಸ್ಕರ, ರಾಜಕೀಯ ಸಂಘಟನೆಗೆ ಇವತ್ತು ಜನ ಆಗಿರುವುದರಿಂದ ಒಂದು ಗುಂಪನ್ನು ಮಾಡಿಕೊಂಡು, ಒಂದು ಸಮಾಲೋಚನೆಗಳನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಯಶಸ್ಸನ್ನು ಕಾಣಲಿಕ್ಕೆ ಸಂಘಟನೆಗಾಗಿ ಮಾಡಿಕೊಂಡು ಗೌಣವಾಗಿ ಇರುತ್ತಾ ಮೂಲ ಧರ್ಮಪೀಠಗಳ ಆಶಯಗಳಿಗೆ, ಮೂಲ ಧರ್ಮಪೀಠಗಳ ಯಾವುದೇ ಒಂದು ಸ್ಥಾನಕ್ಕೆ ತೊಂದರೆಯಾಗದಂತೆ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಧರ್ಮಪೀಠಗಳನ್ನು ಓವರ್ಟೇಕ್ ಮಾಡಿ, ಅತಿಕ್ರಮಿಸಿ ಇವನ್ನೆಲ್ಲ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತ ಒಳ್ಳೆಯದಲ್ಲ. ಆದ್ದರಿಂದ ಇವತ್ತಿನ ಒಂದು ವೈಪರೀತ್ಯಗಳು, ಸಮಾಜದಲ್ಲಿ ನಡೀತಿರ್ತಕ್ಕಂಥ ಈ ಗೊಂದಲಗಳು ಧರ್ಮವನ್ನು ಹಾಳು ಮಾಡಿ ಮತಗಳ ಕಡೆ ಜನಗಳನ್ನು ಕರ್ಕೊಂಡೋಗಿ ಎಲ್ಲ ಜನಗಳನ್ನು, ಲಿಂಗವಂತರನ್ನು ಬಿಡಿಸಿ ಅವರಿಗೆ ಅಪಪ್ರಚಾರವನ್ನು ಮಾಡಿ ಮೂಲ ಧರ್ಮದ ಮೇಲೆ, ಧರ್ಮಪೀಠಗಳ ಇತಿಹಾಸದ ಮೇಲೆ ಪ್ರಹಾರವನ್ನು ಮಾಡಿ ಅವರ ಮೇಲೆ ಆಪಾದನೆಯನ್ನೇ ಹೊರಿಸಿ, ಕಳ್ಳರು ಸುಳ್ಳರು ಅಂತೇಳಿ ಅವ್ರ ಮೇಲೆ ಆಪಾದನೆ ಹೊರಿಸಿ ಇವರನ್ನು ಯಕ್ಕಚಿತ್ ಮುಸ್ಲಿಂ ಕ್ರೈಸ್ತ ಜನಾಂಗದ ಮಟ್ಟಕ್ಕೆ ಮತಪ್ರವಾದಿಗಳ, ಇಂಥ ಜಾತಿಗಳ, ಧರ್ಮವೇ ಇಲ್ಲದಂಥ ಧರ್ಮ ಭಂಜಕರ ಜೊತೆಯಲ್ಲಿ ಸೇರಿಕೊಂಡು, ತಾವೂ ಸೇರಿಕೊಂಡು ಇತರರನ್ನು ಸೇರಿಸ್ತಕ್ಕಂಥ ಹುನ್ನಾರ ಇದೆಯಾ, ಇದು ಬಹಳ ದೊಡ್ಡ ತಪ್ಪು, ಅಪರಾಧ. ಇದು ಒಂದು ಕ್ರೈಮ್, ಇದು ಕ್ರಿಮಿನಲ್ ಮೈಂಡ್. ಇದು
ಧರ್ಮವೇ ಬೇರೆ, ಮತವೇ ಬೇರೆ. ಅದರಲ್ಲೂ ಕೂಡ ಮಾಂಸಾಹಾರಿ ಜನಾಂಗಗಳು ಯಾವತ್ತು ಮೂಲ ಧರ್ಮವನ್ನು ಅವರು ಕಿತ್ಕೊಂಡು ಹೋದರೋ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ ಇತ್ಯಾದಿ ಎಲ್ಲ ಧರ್ಮಗಳು ಕಿತ್ಕೊಂಡು ಹೋದವು. ಯಾಕೆ ಹೋದರು? ಇಲ್ಲೇನಾಗಿತ್ತು? ದೇವರಿರಲಿಲ್ವಾ? ನಿಮ್ಮ ಭಾವನೆ ಸರಿ ಇರಲಿಲ್ಲ, ನೀವು ಹೋದ್ರಿ. ನಿಮ್ಮ ಭಾವನೆ ಸರಿ ಇದ್ದರೆ ಇದ್ದಲ್ಲೇ ಚೆನ್ನಾಗಿರುತ್ತೆ. ಅಡ್ಜಸ್ಟ್ಮೆಂಟ್, ಬುದ್ಧಿಶಕ್ತಿ ಏನಂತ ತಪ್ಪಿತ್ತು? ನಿಮಗೆ ಧರ್ಮ ಬೇಕಾಗಿರಲಿಲ್ಲ, ಹೋದ್ರಿ. ಇಲ್ಲೇನು ಹೇಳಿದರು? ಅಹಿಂಸೆ ಹೇಳಿದರು. ಅದು ನಿಮಗೆ ಬೇಕಾಗಿರಲಿಲ್ಲ. ನೀವು ತಿನ್ನಲೇಬೇಕಾಗಿತ್ತು, ನೀವು ಕಡಿಲೇಬೇಕಾಗಿತ್ತು, ಕುಡಿಲೇಬೇಕಾಗಿತ್ತು, ಹೋದ್ರಿ. ಅಷ್ಟು ಬಿಟ್ಟರೆ ಇಲ್ಲಿ ಕೆಟ್ಟದೇನಿರಲಿಲ್ಲ. ಸಂಪ್ರದಾಯ ನಿಮ್ಮ ಮನೆ ಬರ, ನೀವು ಆಚರಣೆ ಮಾಡಿರಿ ಬಿಡ್ರಿ. ಯಾರು ನಿಮ್ಮ ಮನೆಗೆ ಬಂದು ಕೇಳ್ತಾರೆ? ಸಂಪ್ರದಾಯ ಮಾಡ್ತಾಯಿದ್ದೀರಾ ಅಂತ ಯಾರು ಕೇಳ್ತಾರೆ ನಿಮಗೆ? ಇದೆಲ್ಲವೂ ಕೂಡ ನಿಮ್ಮ ಸ್ವಯಂ ಪ್ರತಿಷ್ಠೆಗಳು. ಮನೆಗೆ ಬಂದು ಚೆಕ್ ಮಾಡೋರು ಯಾರಿದ್ದಾರೆ ನಿಮಗೆ? ಲಿಂಗವಂತರದೇ ತಗೊಳ್ಳಿ. ಯಾರು ಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಪರೀಕ್ಷೆ ಮಾಡೋರು ಯಾರಿದ್ದಾರೆ? ಯಾರೂ ಬರಲ್ಲ. ಪೂಜರು ನಿಂದೆ, ಬಿಟ್ಟರು ನಿಂದೆ. ದೇವರು ನಿನ್ನಿಷ್ಟ. ಊಟ ಹೆಂಗೆ ನಿನ್ನಿಷ್ಟನೋ ಹಂಗೆ ದೇವ್ರ ಪೂಜೆನೂ ನಿನ್ನಿಷ್ಟ. ಅದಕ್ಕೆ ಸುಮ್ಮನೆ ಆಪಾದನೆಗಳು ಒಳ್ಳೆಯದಲ್ಲ. ಹೀಗಾಗಿ ಇವತ್ತು ಕಲಬುರ್ಗಿಯವರ ಬಗ್ಗೆ ಚೆನ್ನಾಗಿ ಗೊತ್ತಾಗಿ ಈಗ ಜನಗಳು ತಮ್ಮ ಮೈಕೈಯನ್ನು ಮುಟ್ಟಿ ನೋಡಿಕೊಂಡು, ತಲೆಗಳನ್ನು ನೋಡಿಕೊಂಡು ತಡಕಾಡತಕ್ಕಂಥ ಪರಿಸ್ಥಿತಿ ಹುಟ್ಟಿದೆ. ಒಂದು ವರ್ಗಕ್ಕೆ ಆ ರೀತಿ ಬಿಸಿ ತಟ್ಟಿದೆ, ಈಗ ಗೊತ್ತಾಗಿದೆ. ಆದರೆ ಇನ್ನೂ ಕೆಲವರಿಗೆ ಇನ್ನೂ ಜಡಸ್ಥಿತಿಯಲ್ಲೇ ಇದ್ದಾರೆ, ತಮ್ಮ ಬಂಡವಾದವನ್ನೇ ಮುಂದುವರಿಸ್ತಾ ಇದ್ದಾರೆ. ಅವರಿಗಿನ್ನೂ ಅರಿವು ಆಗಿಲ್ಲ, ಮುಂದೆ ಅರಿವಾಗುತ್ತೆ. ಸೂಕ್ಷ್ಮ ಜನಗಳಿಗೆ ಅರಿವಾಗ್ಬಿಟ್ಟಿದೆ, ಕೆಲವ್ರಿಗೆ ಅರಿವಾಗಿಲ್ಲ. ಯಾವಾಗಲೂ ಅಷ್ಟೇ, ವಿಷವನ್ನು ಕುಡಿಯುವಾಗ ಗೊತ್ತಾಗಲ್ಲ, ಅದು ಆವರಿಸಿದ ಮೇಲೆ ಗೊತ್ತಾಗುತ್ತೆ. ಮೊದಲು ಅಮೃತ ಕುಡಿತಿದ್ದಂಥವರು ಒಮ್ಮೆಲೆ ವಿಷ ಕುಡಿದ್ರೆ ಗೊತ್ತಾಗಲ್ಲ, ಈಗ ನಿಧಾನಕ್ಕೆ ಗೊತ್ತಾಗುತ್ತದು. ಆದ್ದರಿಂದ ಮತಗಳು ಎಷ್ಟು ವಿಷಕಾರಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಕಲಬುರ್ಗಿಯವರ ಬಗ್ಗೆ ಈಗ ನಿಜವಾದ ವಿಚಾರ ಹೊರಬಂದವೆ. ಆದರೆ ನಾನು ಕಲಬುರ್ಗಿಯವರ ಸಂಶೋಧನೆ ಬಗ್ಗೆ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಅದರ ವಿಮರ್ಶೆಯನ್ನು ಮಾಡಿ ಮೊದಲೇ ಇಟ್ಟಿದ್ದೇನೆ. ನಮ್ಮ ಸಮಾಜದಲ್ಲಿಯೂ ಕೂಡ ಅದರ ಬಗ್ಗೆ ಒಂದು ಪುನರ್ವಿಮರ್ಶೆ ಮಾಡಬೇಕು, ಈ ಗ್ರಂಥವನ್ನು ಪುನರ್ ನಿರ್ಮಾಣ ಮಾಡಬೇಕು. ಅವ್ರು ಬರೆದಿರ್ತಕ್ಕಂಥ ಮಾರ್ಗ ಸಂಪುಟಗಳನ್ನು ಹೆಚ್ಚು ಕಡಿಮೆ ವಿರೋಧಿಸಿಬಿಟ್ಟು ಅದನ್ನು ಇಲ್ಲದಂಗೂ ಮಾಡಬೇಕು, ಅದನ್ನು ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಕೂಡ ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ನಾನು ಅಂದುಕೊಂಡು ಅವ್ರಿಗೂ ಕೂಡ ಕೊಟ್ಟಿದ್ದೆ. ಇದು ಸ್ವಲ್ಪ ತ್ರಾಸದಾಯಕ. ಈಗಾಗಲೇ ಪುಸ್ತಕ ಪ್ರಿಂಟಾಗಿ ಹೊರಬಂದು ಸಾಕಷ್ಟು ಅದಕ್ಕೆ ಏನೇನೋ ಯಾವ್ಯಾವುದೋ ರೀತಿಯಲ್ಲಿ ಹಿಂದಿನ ಭಾಗಲಿಂದ ಅದಕ್ಕೆ ಮನ್ನಣೆ ದೊರೆತಿದೆ ಅಂತಕ್ಕಂಥದ್ದು ಆವಾಗಲೇ ಗೊತ್ತಾಗಿತ್ತು. ಆದರೆ ಪುಸ್ತಕವನ್ನು ಬ್ಯಾನ್ ಮಾಡೋದ್ರಲ್ಲಿ ಏನೂ ಇಲ್ಲ. ನಿಮ್ಮ ಮಸ್ತಕಗಳನ್ನು ಸರಿ ಮಾಡಿಕೊಳ್ಳಿ, ಯಾವುದು ಸರಿ ಯಾವುದು ತಪ್ಪು ಅಂತ ನೀವೇ ನಿರ್ಧಾರ ಮಾಡಿ. ಪುಸ್ತಕ ಕೆಲವ್ರ ಮನಸ್ಸನ್ನು ಕೆಡಿಸುತ್ತೆ ಮಸ್ತಕವನ್ನು, ಆದರೆ ನಿಮ್ಮ ಮಸ್ತಕವನ್ನು ಸರಿ ಮಾಡಿಕೊಂಡ್ರೆ ಪುಸ್ತಕ ಏನೂ ಮಾಡಲ್ಲ. ಪುಸ್ತಕದ ಬದನೆಕಾಯಿ ಸಾರಿಗೆ ಬರಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ನಿಜ ಇದ್ದರೆ ಮಾತ್ರ ಅನುಕೂಲ ಆಗುತ್ತೆ. ಇವತ್ತು ಪಾಕಶಾಸ್ತ್ರದ ಪುಸ್ತಕಗಳನ್ನು ಓದ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಅದು ಹೆಂಗೆ ಬರುತ್ತೆ? ಅನುಭವದಿಂದ ಮಾಡಿದ ಅಡುಗೆ ಚೆನ್ನಾಗಿರುತ್ತೆ, ರುಚಿಕಟ್ಟಾಗಿರುತ್ತೆ, ಅದಕ್ಕೆ ಬೆಲೆ ಇರುತ್ತೆ, ಎಲ್ಲರೂ ಕೂಡ ಸಂತೋಷವಾಗಿ ಉಂಡು ಹೋಗ್ತಾರೆ. ನೀನು ಪುಸ್ತಕದಲ್ಲಿ ಮಾಡಿದ್ದೀನಿ ಅಂತ ಹೇಳಿದರೆ ಯಾರೂ ಒಪ್ಪಲ್ಲ ಅದನ್ನ. ಅವ್ರು ಉಣ್ಣೋಕ್ಕೆ ಇಷ್ಟಪಡಲ್ಲ. ಏನು ಉಪ್ಪಾಯಿತೋ ಹುಳಿ ಆಯಿತೋ ಅಂತ ಅನುಮಾನ ಪಡ್ತಾರೆ. ಹಿಂಗೆ ಈ ಕಲಬುರ್ಗಿಯವರ ಸಂಶೋಧನೆಗಳು ಕೂಡ ತಪ್ಪಾಗಿ ಇದು ದುರುದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು. ಹಂಪಿ ಯೂನಿವರ್ಸಿಟಿಯಲ್ಲಿ ಅವರಿದ್ದಾಗ ಅವರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಆರ್ ಸಿ ಹಿರೇಮಠರ ಮೇಲೆ ವಿರೋಧದಿಂದ ತಮಗೆ ಕುಲಪತಿ ಸೀಟ್ ಕೊಡಲಿಲ್ಲ ಅಂಥೇಳಿ ಇಡೀ ಜಂಗಮ ಕುಲಕ್ಕೆ ಅವರು ನಿಂದನೆಯನ್ನು ಮಾಡಿ ಜಂಗಮ ಕುಲದ ಮೇಲೆ ಮುನಿಸ್ಕೊಂಡು ಬರೆದಂಥ ಈ ಮಾರ್ಗ ಸಂಪುಟಗಳಿವು. ಇದ್ರ ಜೊತೆ ಇವತ್ತಿನ ಕರ್ನಾಟಕದ ಚಿತ್ರದುರ್ಗದ ಕೆಲವು ಮಠಗಳ ಕೈವಾಡಗಳು ಕೂಡ ಈ ಪುಸ್ತಕದ ಹಿನ್ನೆಲೆಯಲ್ಲಿವೆ. ಇದು ಕೂಡ ನಮಗೆ ಅಂದೇ ಗೊತ್ತಿತ್ತು. ಆದರೆ ನಾವು ಮಾತಾಡೋಕ್ಕೆ ಹೋಗಲಿಲ್ಲ. ಏನು ಬೇಕಾದ್ರೂ ಮಾಡಲಿ, ನಮ್ಮ ಧರ್ಮ ನಮಗಿದ್ದೇ ಇದೆ, ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ ಅಂತ ನಾವು ಆಗಲೂ ಸುಮ್ಮನಿದ್ವಿ, ಈಗಲೂ ಸುಮ್ಮನಿದ್ವಿ. ಆದ್ದರಿಂದ ಜನಗಳಿಗೆ ನಿಮಗೆ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ ಅದು ಗಟ್ಟಿ ಧರ್ಮ. ಇದು ಇವತ್ತಿನ ಒಂದು ಸದ್ಬೋಧನೆಯ ಒಂದು
ತಿರುಳಾಗಿತ್ತು. ಇಂಥ ವಿಷಯಗಳು ಬೇಕು. ಅಲ್ಲಿ ಜನಗಳಿಗೆ ಗೊತ್ತಾಗಿದೆ. ಆದರೆ ನಾವು ನಮ್ಮ ಧರ್ಮಪೀಠದಿಂದ ನಮ್ಮ ಅನುಭವಗಳನ್ನು ಕಲಬುರ್ಗಿ ಮತ್ತು ಚಿದಾನಂದ ಮೂರ್ತಿಯವರ ಜೊತೆ ಇದ್ದಂಥ ಆಗಿನ ಕಾಲದ ಕೆಲವು ಕಥೆಗಳನ್ನು ನಿಮ್ಮ ಮುಂದೆ ಹೇಳದಿದ್ದರೆ ಒಳ್ಳೆಯದಲ್ಲ. ಅದು ನಾನು ಮತ್ತೆ ಸತ್ಯವನ್ನು ಮರೆಮಾಚಿದಂಗೆ ಆಗುತ್ತೆ. ನನ್ನ ಆತ್ಮದ್ರೋಹ ಆಗುವುದು ಬೇಡ ಅಂಥೇಳಿ ಸಮಾಜದ ಮುಂದಿಟ್ಟಿದ್ದೇನೆ. ಇನ್ನಾದರೂ ಜನಗಳು ಬುದ್ಧಿಶಕ್ತಿಯಿಂದ ಧರ್ಮ ಯಾವುದು, ಒಳ್ಳೆಯದು ಯಾವುದು ಅಂತೇಳಿ ತಿಳ್ಕೊಂಡು ಯಾರಿಗೆ ಮರ್ಯಾದೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಶಿವನು ನಿಮಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.